ಚೈತ್ರ ಕುಂದಾಪುರ ಬಿಗ್ ಬಾಸ್ ಆಟದಿಂದ ಔಟ್ ಆಗಿದ್ದಾರೆ. ಚೈತ್ರ ಉಳಿದಿದ್ರೆ ಫಿನಾಲೆ ಕಂಟೆಸ್ಟೆಂಟ್ ಆಗಿರ್ತಿದ್ರ. ಸ್ಪರ್ಧಿಗಳಿಗೆ ಕಿಚ್ಚನ ಶಾಕ್ ಹೇಗಿತ್ತು? ಹನುಮಂತು, ತ್ರಿವಿಕ್ರಮ್, ರಜತ್ ಫಿನಾಲೆ ಕಂಟೆಸ್ಟೆಂಟ್ಸ್ ಅನ್ನೋದು ಸ್ಪಷ್ಟವಾಯ್ತಾ? ಕಂಟೆಸ್ಟೆಂಟ್ಸ್ಗೆ ಮುಂದಿನ ವಾರ ಎಷ್ಟು ಇಂಪಾರ್ಟೆಂಟ್? ಎಸ್, ಬಿಗ್ ಬಾಸ್ ಫಿನಾಲೆಗೆ ಇನ್ನು ಎರಡೇ ಹೆಜ್ಜೆ ಬಾಕಿ ಇರೋದು. ಅದರಲ್ಲೂ ಫಿನಾಲೆ ವಾರವನ್ನ ಬಿಟ್ರೆ ಉಳಿದಿರೋ ಈ ಒಂದು ವಾರ ಅಷ್ಟೇ ಲೆಕ್ಕಕ್ಕೆ ಬರೋದು. ಚೈತ್ರ ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗಿದ್ದಾರೆ. ವೀಕ್ಷಕರು ಚೈತ್ರ ಈ ವಾರ ಎಲಿಮಿನೇಟ್ ಆಗ್ತಾರೆ ಅಂತ ಗೆಸ್ ಮಾಡಿದ್ರು. ಯಾಕಂದ್ರೆ ಮನೆಯಲ್ಲಿ ಉಳಿದಿರೋ ಸ್ಪರ್ಧಿಗಳಿಗೆ ಕಂಪೇರ್ ಮಾಡಿದ್ರೆ ಚೈತ್ರ ಟಾಸ್ಕ್ ವಿಚಾರದಲ್ಲಿ, ಎಂಟರ್ಟೈನ್ಮೆಂಟ್ ವಿಚಾರದಲ್ಲಿ ತುಂಬಾ ಲೋ ಅನ್ನಿಸ್ತಿದ್ರು. ಉಳಿದಿದ್ರೆ ಈ ಒಂದು ವಾರ ಸರ್ವೈವ್ ಆಗ್ಬೋದಿತ್ತೇನೋ, ಆದ್ರೆ ಫಿನಾಲೆ ತಲುಪ್ತಿರ್ಲಿಲ್ಲ ಅನ್ನೋದು ವೀಕ್ಷಕರ ಅಭಿಪ್ರಾಯ. ಯಾರಾದ್ರೂ ಒಬ್ರು ಹೋಗ್ಲೇಬೇಕಿತ್ತು. ಬಾಟಮ್ 2ಗೆ ಧನ್ರಾಜ್, ಚೈತ್ರ ಬಂದ್ರು. ಚೈತ್ರ ಎಲಿಮಿನೇಟ್ ಆದ್ರು. ಇನ್ನು ಮನೆಯಲ್ಲಿ ಉಳಿದಿರೋ 8 ಸ್ಪರ್ಧಿಗಳಲ್ಲಿ ಹನುಮಂತು ಈಗಾಗಲೇ ಫಿನಾಲೆ ಕಂಟೆಸ್ಟೆಂಟ್. ಇನ್ನು 7 ಮಂದಿಗೆ ಇದು ಅಗ್ನಿ ಪರೀಕ್ಷೆ. ಯಾಕಂದ್ರೆ ಫಿನಾಲೆ ವಾರಕ್ಕೆ ಕಾಲಿಡ್ಬೇಕು ಅಂದ್ರೆ ಈ ವಾರವನ್ನ ದಾಟ್ಲೇಬೇಕು, ಎಲಿಮಿನೇಷನ್ ಇಂದ ಪಾರಾಗ್ಬೇಕು. ಆದ್ರೆ ಜನರ ವೋಟ್ ಕೇವಲ ಒಂದು ವಾರಕ್ಕಷ್ಟೇ ಸೀಮಿತವಾಗಿರಲ್ಲ, ಹಿಂದಿನ ಎಲ್ಲಾ ಎಪಿಸೋಡ್ಗಳು ಲೆಕ್ಕ ಆಗತ್ತ. ಸೊ ಈ ವಾರ ಸ್ಪರ್ಧಿಗಳು ಮೈಯೆಲ್ಲ ಕಣ್ಣಾಗಿರ್ಬೇಕು. ಇನ್ನು ಕಿಚ್ಚ ಕಂಟೆಸ್ಟೆಂಟ್ಸ್ಗೆ ಕೊಟ್ಟ ಆಕ್ಟಿವಿಟಿಯಲ್ಲಿ ಯಾರು ಕಾಂಪಿಟೇಟರ್ ಅನ್ನೋ ಪ್ರಶ್ನೆ ಇತ್ತು. ಆಲ್ಮೋಸ್ಟ್ ರಜತ್, ಹನುಮಂತು, ತ್ರಿವಿಕ್ರಮ್ ಹೆಸರು ಎಲ್ರೂ ಹೇಳಿದ್ರು. ಹೀಗಾಗಿ ಈ ಮೂವರು ಫಿನಾಲೆ ವೀಕ್ ಅಲ್ಲಿ ಇರ್ತಾರೆ ಅನ್ನೋದು ಗೊತ್ತಾಗ್ತಿದೆ. ಆದ್ರೆ 3 ಫೈನಲಿಸ್ಟ್ ಇವ್ರೇ ಅಂತ ಹೇಳೋಕ್ಕಾಗಲ್ಲ. ಫಿನಾಲೆ ವೀಕ್ ಅಲ್ಲಿ ಒಟ್ಟು 5 ಜನ ಇರೋದ್ರಿಂದ ಯಾರು ಬೇಕಾದ್ರೂ ಟಾಪ್ 3ಗೆ ಹೋಗ್ಬೋದು. ಮಂಜು ಮೊದಲ ಕೆಲವು ವಾರಗಳಲ್ಲಿ ಆಡಿದ ರೀತಿ, ಪ್ಲಾನಿಂಗ್ ಎಲ್ಲ ಇನ್ನೂ ಇದ್ದಿದ್ರೆ ಮಂಜು ಕೂಡ ಟಾಪ್ ಅಲ್ಲಿ ಇರ್ಬೋದಿತ್ತು. ಆದ್ರೆ ಎಲ್ಲೋ ಎಡವಿದ್ರಿಂದ ಬಾಟಮ್ ಅಲ್ಲಿ ಬಂದಿದ್ದಾರೆ. ಕಿಚ್ಚ ಎಲ್ಲರಿಗೂ ವಾರ್ನಿಂಗ್ ಕೊಟ್ಟಿದ್ದಾಗಿದೆ. ಅರ್ಥ ಆದವರು ಫಿನಾಲೆಗೆ, ಉಳಿದವರು ಮನೆಗೆ. ಹೇಗಿರುತ್ತೆ ಈ ವಾರ ಕಾದು ನೋಡ್ಬೇಕು.